ನಮಸ್ಕಾರ. ಮನೋಜ ವೇದಿಕೆಯ ಕಥಾ ವಸಂತ ಯೋಜನೆಗೆ ಸ್ವಾಗತ. ಕಥೆ ಚೊಮ್ಮಲುಂಗ್ಮ. ಲೇಖಕರು ಹರೀಶ್ ಕುಮಾರ್ ಎ. ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್. ಅಧ್ಯಾಯ 6. ಫರೂಕ ಮತ್ತು ನಾನು ಹೈಸ್ಕೂಲ್ನಿಂದ ಸ್ನೇಹಿತರು. ನಮ್ಮಿಬ್ಬರ ಗೆಳೆತನ ಎಷ್ಟರ ಮಟ್ಟಿಗೆ ಆಳವಾಗಿ ಇತ್ತು ಎಂದರೆ, ನಾನು ಸಿ ವಿಭಾಗದಲ್ಲಿದ್ದೆ. ಅವನು ನನ್ನ ಜೊತೆಗಾಗಿ ಬಿ ವಿಭಾಗದಿಂದ ಸಿ ವಿಭಾಗಕ್ಕೆ ಬದಲಾಯಿಸಿಕೊಂಡಿದ್ದ. ಅವನ ಅಪ್ಪ ಸಹ ಅವನ ಮನೆತನದ ಎಲ್ಲ ಪೂರ್ವಜರಂತೆ 4 ಮದುವೆಯಾಗಿದ್ದರಂತೆ. ಫಾರೂಕ ಅವರ ಅಪ್ಪನ ಪ್ರಥಮ ಪತ್ನಿಯ ಪ್ರಥಮ ಪುತ್ರನಾದ್ದರಿಂದ ಅವನ ಎಲ್ಲ ತಮ್ಮ ತಂಗಿಯರ ಜವಾಬ್ದಾರಿ ಇವನ ಮೇಲೆಯೇ ಇತ್ತು. ಆದ್ದರಿಂದ ಅವನಿಗೆ 10ನೇ ತರಗತಿ ನಂತರ ಮುಂದೆ ಓದಲು ಸಾಧ್ಯವಾಗದೆ ಒಂದು ಚಿಲ್ಲರೆ ಅಂಗಡಿ ಇಟ್ಟುಕೊಂಡಿದ್ದ. ಹಾಳಾದ್ದು. ಇವನಿಗೂ 2 ಹೆಂಡತಿಯರು, 2ರಿಂದ ಒಟ್ಟು 9 ಮಕ್ಕಳು. ಅವನು ಹಾಗೆ ಮಾಡದೆ ಹೋಗಿದ್ದರೆ ಅವನು ದೈವದ್ರೋಹಿಯಾಗುತ್ತಿದ್ದುದು ಖಚಿತ ಎಂದು ಅವನು ದೃಢ ವಿಶ್ವಾಸದಿಂದ ಹೇಳುತ್ತಿದ್ದನು. ಈಗ ಅವನಿಗೂ ನನ್ನಷ್ಟೇ ವಯಸ್ಸು. ನನ್ನ ಅದೃಷ್ಟಕ್ಕಿಂತ ಅವನ ಅದೃಷ್ಟ ಚೆನ್ನಾಗಿದೆ ಎಂದೇ ಹೇಳಬಹುದು. ಏಕೆಂದರೆ ಅವನ ಮನೆಯ ಎಲ್ಲ ಮಕ್ಕಳಿಗಿಂತ ಮತ್ತು ಅವನ 2 ಪತ್ನಿಯರಿಗಿಂತ ವಯಸ್ಸಿನಲ್ಲಿ ದೊಡ್ಡವನಾದ ಕಾರಣ ಅವನಿಗೆ ಮನೆಯಲ್ಲಿ ತುಂಬ ಗೌರವ ಮತ್ತು ಸ್ವಾತಂತ್ರ್ಯ ಇತ್ತು. ಅವನು ತನ್ನ ವಯೋಸಹಜ ಗುಣದಿಂದ ನನ್ನಂತೆ ಏನಾದರೂ ಅಸಂಬದ್ಧವಾಗಿ ಮಾತನಾಡಿದರೆ ಕೂಡ ಅವನ ವಿರುದ್ಧವಾಗಿ ಯಾರೂ ಮಾತನಾಡುವಂತಿಲ್ಲ. ಅವನು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಅವನ ಕುಟುಂಬದ ಎಲ್ಲ ಸದಸ್ಯರು ಒಪ್ಪಿಗೆ ಸೂಚಿಸಿ ಶಿರಸಾವಹಿಸಿ ನಡೆದುಕೊಳ್ಳಬೇಕಿತ್ತು. ಆದರೆ ನನ್ನ ಪರಿಸ್ಥಿತಿ ಹಾಗಿಲ್ಲ. ನನ್ನ ಪ್ರತಿ ಮಾತು ಸಹ ಅಸಂಬದ್ಧವೇ. ಅಲ್ಲದೆ ನಾನೊಬ್ಬ ತಲೆ ಕೆಟ್ಟ ಮುದುಕ ಎಂದು ನನ್ನ ಪತ್ನಿಯಾದಿಯಾಗಿ ಮೊಮ್ಮಕ್ಕಳನ್ನು ಬಿಟ್ಟು ಎಲ್ಲರಿಗೂ ನನ್ನ ಮಾತು ಅಸಹಜವೇ. ಅದು ಇರಲಿ. ಸುಮಾರು 10-15 ದಿನದಿಂದ ಫಾರೂಕ ವಾಕಿಂಗ್ ಮಾಡಲು ಬಂದಿರಲಿಲ್ಲ. ಈ ದಿನ ಬಂದಿದ್ದ. ಅದು ಹೇಗೆ ಎಂದರೆ, ನಿಧಾನಕ್ಕೆ ನಡೆಯುತ್ತಾ, ಎಲ್ಲಿ ಅವನು ಜೋರಾಗಿ ನಡೆದರೆ ಅವನ ಮೈ ಅಲ್ಲಾಡಿ ಬಿಡುತ್ತದೋ ಎನ್ನುವಂತೆ. ನಾನು ಅವನನ್ನು ಹತ್ತಿರಕ್ಕೆ ಕರೆದು ನನ್ನ ಪಕ್ಕ ಕುಳ್ಳಿರಿಸಿಕೊಂಡು ಕೇಳಿದೆ, ಏನು ಫರೂಕ, ಮೈಗೆ ಸರಿ ಇಲ್ಲವೇ? ಏನಾಯಿತು ಎಂದು ಕೇಳಿದೆ. ಅದಕ್ಕೆ ಫಾರೂಕ, ಅಯ್ಯೋ ಅದು ಏನು ಹೇಳಲಿ ಸ್ವಾಮೇಶ, ನನಗೆ ತುಂಬ ದಿನದಿಂದ ಮೋಷನ್ ಸರಿ ಇರಲಿಲ್ಲ. ಶೌಚದ ರೂಮಿನಲ್ಲಿಯೇ ಅರ್ಧ ದಿನ ಕಳೆದು ಹೋಗ್ತಾ ಇತ್ತು. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಸುತ್ತಿದ್ದು. ಅವರು ಮುಲಾಮು, ಟಾನಿಕು, ಗೋಲಿ ಅಂತ ಬರೆದಿದ್ದು. ನಾನು ಕುಡ್ದಿದ್ದು. ಏನೂ ಪ್ರಯೋಜನ ಆಗಿರಲಿಲ್ಲ. ಒಂದು ದಿನ ನನ್ನ ಮಗ ಇಕ್ಬಾಲು ಹರ್ಷಾರಾಣಿ ಆಸ್ಪತ್ರೆಗೆ ಕರ್ಕೊಂಡೋದ. ಅಲ್ಲಿ ಡಾಕ್ಟರು 1 ಪಾವು ರಕ್ತ ಬಸಿದುಕೊಂಡು 1 ಸಣ್ಣ ಡಬ್ಬಿ ತುಂಬ ತೆಗೆದುಕೊಂಡು ಅದೇನೋ ಪರೀಕ್ಷೆ ಮಾಡಿದ್ದು. ಅಲ್ಲ, ನಾನು ಒಂದು ಕೇಳ್ತೀನಿ, ನನಗೆ 2 ಸರಿಯಾಗಿಲ್ಲ ಅಂದರೆ ನನ್ನ 1 ಚೆಕ್ ಮಾಡಬೇಕಾ ಅಂತ. ಹೋಗ್ಲಿ ಬಿಡು, ಕೊನೆಗೆ ನನಗೆ ಪೈಲ್ಸಾಗದೆ ಅಂದ್ಬಿಟ್ರು. 3 ಜನ ಡಾಕ್ಟ್ರು ಸೇರಿಕೊಂಡು ನನ್ನ ಮಕಡೆ ಹಾಕ್ಕೊಂಡು ಕುಯ್ದಾಕಿಬಿಟ್ರು ಕಣಯ್ಯ. ಅಲ್ಲ, 2 ಸರಿಯಾಗಿಲ್ಲ ಅಂದರೆ ಕುಯ್ದಾಕಿ ಬಿಡೋದಾ ಅಂತ ಆಶ್ಚರ್ಯದಿಂದ ನನ್ನ ಮುಖವನ್ನೇ ಒಮ್ಮೆ ನೋಡು, ಅವ್ರು ಮಾಡಿದ ಫಜೀತಿಗೆ ನಮ್ದಕ್ಕೆ 35,000 ಕಾಯ್ಬಿಡ್ತು. ಹರ್ಷಾರಾಣಿಗೆ 30, ಗೋಲಿ ಮುಲಾಮ್ಗೆ 5,000 ಆಯಿತು ಅಂತ ಪೆಚ್ಚು ಮೊರೆ ಹಾಕ್ಕೊಂಡು ನನ್ನ ಮುಖವನ್ನೇ ದಿಟ್ಟಿಸಿದ. ಏಕೆಂದರೆ ನನ್ನ ಗುಣವನ್ನು ಅವನು ಚಿಕ್ಕ ವಯಸ್ಸಿನಿಂದ ನೋಡಿದ್ದಾನೆ. ನಾನು ಇಂತಹ ವಿಚಾರ ಸಿಕ್ಕಿದಾಗ ನನ್ನ ಸಮವಯಸ್ಸಿನವರ ಸಂಗಡ ಟಾಮ್ ಹೊಡೆದುಕೊಂಡು ಮಜಾ ತೆಗೆದುಕೊಳ್ಳುವುದು ನನಗೆ ಆಗುವ ಒಂದು ಥರದ ಆತ್ಮತೃಪ್ತಿ. ನಾನು, ನೋಡಯ್ಯ, ವಯಸ್ಸಾದ ಮೇಲೆ ಏನಾದರೂ ಒಂದೊಂದು ನೋವು ಬರುತ್ತಾ ಇರುತ್ತವೆ. ಏಕೆಂದರೆ ನಮ್ಮ ದೇಹದ ಅಂಗಾಂಗಗಳು ವಯಸ್ಸಾದಂತೆ ಸವಿಯುತ್ತಾ ಬರುತ್ತವೆ ನೋಡು ಅಂದೆ. ಅಂದರೆ ನನಗೆ ಮೋಷನ್ ಸರಿಯಾಗಿ ಆಗುತ್ತಾ ಇರಲಿಲ್ಲ ಅಂದರೆ ನನಗೇನು ಸಮುದ್ರ ಹೋಗ್ತಿತ್ತು ಅಂತಿ ಎಂದು ಅವನು ತನ್ನ ಎದೆಯವರೆಗೆ ಬೆಳೆದಿದ್ದ ಗಡ್ಡವನ್ನು ಸವರಿಕೊಳ್ಳುತ್ತಾ ಮುಗ್ಧನಂತೆ ಕೇಳಿದ. ಅದು ಸವೆದಿರಲಿಲ್ಲ, ಹೆಚ್ಚಾಗಿ ಬೆಳೆದು ಬಿಟ್ಟಿತ್ತು ಎಂದು ಹೇಳಿದೆ. ಅವನಿಗೆ ನನ್ನ ತುಟಿಯ ಕೊನೆಯಲ್ಲಿ ಕಿರುನಗೆ ಒಂದು ಇರುವುದು ಗೊತ್ತಾಗಿ ತನ್ನ ಮಾತನ್ನು ಮೊಟಕುಗೊಳಿಸಿದ. ಇಬ್ಬರೂ ಸೇರಿಕೊಂಡು 1-2 ಸುತ್ತು ವಾಕಿಂಗ್ ಮಾಡಿದೆವು.
ಪಾಪ ಫಾರೂಖನಿಗೆ ಅವನಿಗೆ ಕುಯ್ದಿದ್ದ ಜಾಗದಲ್ಲಿ ಗಾಯ ಇನ್ನೂ ಸರಿಯಾಗಿ ಮಾಯದ ಕಾರಣಕ್ಕೆ ಅವನಿಗೆ ಸರಿಯಾಗಿ ನಡೆಯಲು ಆಗುತ್ತಾ ಇರಲಿಲ್ಲ. ನನಗೆ ನನ್ನ ಚಿಂತೆಯ ಭಾರ ಹೆಚ್ಚಾಗಿ ಬೇಗ ಬೇಗನೆ ನಡೆಯಲು ಆಗುತ್ತಾ ಇರಲಿಲ್ಲ ಅಷ್ಟೆ. ನಾನು ಮನೆಗೆ ಬಂದವನು ಫಾರೂಖನ ಕಥೆಯನ್ನು ಜೋಕ್ ಮಾಡಿ ನನ್ನ ಹೆಂಡತಿಗೆ ಹೇಳಿದೆ. ಅದಕ್ಕೆ ಅವಳು ಒಂದಷ್ಟು ನಕ್ಕು ನಂತರ ಬಿಗುಮಾನದಿಂದ, ನಿಮಗೆ ಎಷ್ಟು ವಯಸ್ಸಾಗಿದೆ ಅಂತ ಗೊತ್ತಾ? ಮೊಮ್ಮಕ್ಕಳು ಬೆಳೆದಿರೋ ಹೊತ್ತಲ್ಲಿ ನಿಮಗೆ ಇದೆಂಥ ತಮಾಷೆ ಎಲ್ಲ ಬೇಕಾ ಎಂದು ಗದರಿದಳು. ನನ್ನ ನೆಚ್ಚಿನ ಕೊಠಡಿಗೆ ಬಂದು ಏನಾದರೂ ಬರೆಯಬೇಕು ಎಂದು ಪುಸ್ತಕ ಎತ್ತಿಕೊಂಡೆ. ಏನು ಬರೆಯುವುದು? ಬರೆದೆ. ತಲೆ ಜುಮ್ಮೆಂದು ನೋಯ್ತಿತ್ತು. ಕಣ್ಣು ಬಿಟ್ಟು ನೋಡಿದೆ. ನಾನು ಎಲ್ಲಿದ್ದೇನೆ ಎಂದು ಆಲೋಚಿಸಿದೆ. ಸುತ್ತಮುತ್ತ ನೋಡಿದೆ. ನನ್ನ ಸುತ್ತಲೂ ಬರೀ ಹೆಣಗಳ ರಾಶಿ. ಥಟ್ಟೆಂದು ಎದ್ದು ಕುಳಿತೆ. ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಾ ಇತ್ತು. ಅಲ್ಲಿ ಒಂದು ನರಹತ್ಯ ಕಾಂಡವೇ ನಡೆದು ಹೋಗಿತ್ತು. ನಾನೊಬ್ಬ ಬಿಟ್ಟರೆ ಮಿಕ್ಕ ಎಲ್ಲ ಹೆಣಗಳ ಮೈಯಲ್ಲೂ ರಕ್ತ ಸೋರುತ್ತಾ ಇತ್ತು. ಕೆಲವು ದೇಹಗಳಲ್ಲಿ ರಕ್ತ ಸೋರುವುದು ನಿಂತು ಹೋಗಿ ನೆಲವೆಲ್ಲ ರಕ್ತದ ಮಡುಗಟ್ಟಿತ್ತು. ನನಗೆ ನನ್ನ ಅಪ್ಪ ಅಮ್ಮ ಸುದೆಯ ನೆನಪು ಬಂದಿತು. ಕೆಲವು ಹೆಣಗಳ ರಾಶಿಯ ನಡುವಿನಿಂದ ಮನುಷ್ಯನ ಮರಣಯಾತನೆಯ ನರಳುವಿಕೆ ಕೇಳಿ ಬರುತ್ತಾ ಇತ್ತು. ನನ್ನ ಹೆತ್ತವರು ಮತ್ತು ಸುದೆಯೂ ಇಲ್ಲಿ ಹೆಣವಾಗಿ ಬಿದ್ದಿರಬಹುದೇ? ಅಥವಾ ಅರೆಗಾಯವಾಗಿ ಪ್ರಾಣ ಬಿಡಲು ನರಳುತ್ತಾ ಇರಬಹುದೇ? ನನಗೆ ಊಹಿಸಲು ಸಾಧ್ಯವಾಗಲಿಲ್ಲ. ನಾನು ಹೆಣಗಳ ರಾಶಿಯ ನಡುವೆ ನನ್ನವರನ್ನು ಹುಡುಕುತ್ತಾ ನಡೆದೆ. ಅನುಮಾನ ಬಂದ ಕಡೆ ಹೆಣಗಳನ್ನು ಎತ್ತಿ ಎತ್ತಿ ನೋಡಿದೆ. ಅಲ್ಲಿ ಎಲ್ಲಿಯೂ ಅಪ್ಪ ಅಮ್ಮ ಸುದೆಯ ಸುಳಿವೇ ಸಿಗಲಿಲ್ಲ. ಯಾವ ಸಾಧನೆ ಮಾಡಲು ಮನುಷ್ಯ ಇಂತಹ ಯುದ್ಧಗಳನ್ನು ಮಾಡುತ್ತಾನೆ? ಅದರಿಂದ ಅವನಿಗೆ ಸಿಗುವ ಲಾಭವಾದರೂ ಏನು? ನನಗೆ ಎಲ್ಲಿಲ್ಲದ ರೋಷ ಮೈ ತಳೆದು ನಿಂತಿತು. ಇಂತಹ ಹತ್ಯಾಕಾಂಡವನ್ನು ನಡೆಯಲು ಕಾರಣವಾದವರನ್ನು ಕಂಡ ಕಡೆ ಕೊಂದು ಹಾಕಿಬಿಡಬೇಕು ಎನ್ನಿಸಿತು. ಅಲ್ಲಿಯೇ ಬಿದ್ದಿದ್ದ ಒಂದು ಬಿಲ್ಲು ಮತ್ತು 3 ಬಾಣಗಳನ್ನು ಎತ್ತಿಕೊಂಡೆ. ಒಂದು ಖಡ್ಗವನ್ನು ಎತ್ತಿಕೊಂಡೆ. ಒಂದು ಹೆಣದ ಸೊಂಟದಲ್ಲಿದ್ದ ಖಡ್ಗದ ಒರೆಯೊಂದನ್ನು ತೆಗೆದುಕೊಂಡು ನನ್ನ ಸೊಂಟಕ್ಕೆ ಕಟ್ಟಿಕೊಂಡೆ. ಖಡ್ಗವನ್ನು ಒರೆಯ ಒಳಕ್ಕೆ ಹಾಕಿದೆ. ಅಪ್ಪ ಅಮ್ಮ ಸುದೆ ಎಲ್ಲಿರಬಹುದು? ಅವರು ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ನಾನು ತಿಳಿದುಕೊಳ್ಳಬೇಕಿತ್ತು. ನಾನು ಅವರನ್ನು ಹುಡುಕಿ ರಕ್ಷಣೆ ಮಾಡಬೇಕಿತ್ತು. ಅಷ್ಟರಲ್ಲಿ ಕುದುರೆಗಳು ಧೂಳೆಬ್ಬಿಸುತ್ತಾ ಬರುತ್ತಿರುವ ಸದ್ದು ಕೇಳಿತು. ನಾನು ಅತ್ತ ನೋಡಿದೆ. 4 ಜನ ಸೈನಿಕರು ಕುದುರೆಯ ಮೇಲೆ ಕುಳಿತು ಇತ್ತಲೇ ಬರುತ್ತಾ ಇದ್ದಾರೆ. ನಾನು ಹೆಣದ ರಾಶಿಯ ನಡುವೆ ಸಹ ಒಂದು ಹೆಣದ ಹಾಗೆ ಬಿದ್ದುಕೊಂಡೆ. ಬಂದ 4 ಜನ ಯೋಧರು ಕುದುರೆಯಿಂದ ಕೆಳಗೆ ಇಳಿದು ಹೆಣದ ರಾಶಿಯ ನಡುವೆ ಏನೋ ಮಾಡುತ್ತಾ ಇದ್ದಾರೆ ಎಂದು ನನಗೆ ಅವರು ಮಾಡುವ ಶಬ್ದದಿಂದ ಗೊತ್ತಾಯಿತು. ನಾನು ಅರ್ಧ ಕಣ್ಣು ಬಿಟ್ಟು ನೋಡಿದೆ. ಆ 4 ಜನ ಸೈನಿಕರು ತಮಗೆ ಬೇಕಾದ ವಸ್ತುಗಳನ್ನು ಆಯ್ದುಕೊಂಡು ಒಂದೊಂದು ಚೀಲಕ್ಕೆ ತುಂಬಿಕೊಳ್ಳುತ್ತಾ ಇದ್ದರು. ಹೆಣಗಳ ರಾಶಿಯ ನಡುವೆ ಯಾರಾದರೂ ಬದುಕಿದ್ದಾರಾ ಎಂದು ತಮ್ಮ ಕೈಯಲ್ಲಿದ್ದ ಭರ್ಜಿಯಿಂದ ತಿವಿದು ತಿವಿದು ನೋಡುತ್ತಾ ಇದ್ದರು. ಅರೆ ಜೀವವಾಗಿ ನರಳುತ್ತಾ ಇರುವವರನ್ನು, ಇನ್ನೂ ಉಸಿರನ್ನು ತೆಗೆದುಕೊಳ್ಳುತ್ತಾ ಇರುವವರನ್ನು ಕಂಡು ಹಿಡಿದು ತಮ್ಮ ಖಡ್ಗದಿಂದ ಕೊಚ್ಚಿ ಹಾಕಿ ಕೊಂದು ಹಾಕುತ್ತಾ ಇದ್ದರು. ಕೆಲವು ದೇಹಗಳಲ್ಲಿ ಕಾಲು ಇರಲಿಲ್ಲ, ಕೆಲವಕ್ಕೆ ಕೈ, ಕೆಲವಕ್ಕೆ ತಲೆಯೇ ಇರಲಿಲ್ಲ. ಅವೆಲ್ಲವನ್ನೂ ಪರೀಕ್ಷೆ ಮಾಡಿ ನೋಡುತ್ತಾ ಇದ್ದರು. ನನ್ನ ಬಳಿಗೆ ಒಬ್ಬ ಹೆಣಗಳನ್ನು ತಿಳಿದುಕೊಂಡು ಬರುತ್ತಾ ಇದ್ದ. ಅವನು ಏನಾದರೂ ನಾನು ಬದುಕಿದ್ದೇನೆ ಎಂದು ತಿಳಿದುಕೊಂಡು ಬಿಟ್ಟರೆ ನನ್ನನ್ನು ತನ್ನ ಖಡ್ಗದಿಂದ ಕಡಿದು ಹಾಕುತ್ತಾನೆ. ನಾನು ಏನು ಮಾಡಬೇಕು ಎಂದು ಆಲೋಚಿಸಿದೆ. ನನಗೆ ಒಂದು ಉಪಾಯ ಹೊಳೆಯಿತು. ನನ್ನ ಸೇಡು ತೀರಿಸಿಕೊಳ್ಳುವ ಕೆಲಸವನ್ನು ಇಲ್ಲಿಂದಲೇ ಮಾಡಬೇಕು ಎಂದುಕೊಂಡೆ. ಹಾಗೇನಾದರೂ ಅವರ ಕೈ ಮೇಲಾಗಿ ನನ್ನನ್ನು ಕೊಂದು ಹಾಕಬಹುದು. ಇನ್ನು ನಾನು ಬದುಕಿದ್ದು ತಾನೇ ಏನು ಪ್ರಯೋಜನ? ನನ್ನ ಇಡೀ ಕುಟುಂಬವನ್ನು ಕಳೆದುಕೊಂಡಿದ್ದೇನೆ. ಸಾವು ಯಾವತ್ತಿದ್ದರೂ ಮನುಷ್ಯನನ್ನು ಹಿಂಬಾಲಿಸಿ ಬರುವುದನ್ನು ನಿಲ್ಲಿಸುವುದಿಲ್ಲ. ಸಾಯುವ ಮೊದಲು ಒಬ್ಬನನ್ನಾದರೂ ಕೊಂದು ಇಲ್ಲಿ ಸತ್ತು ಬಿದ್ದವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕು ಎಂದುಕೊಂಡೆ. ನಮ್ಮ ಕುಟುಂಬಕ್ಕೆ ಇಂಥ ಸ್ಥಿತಿ ತಂದ ಇವರಲ್ಲಿ ಒಬ್ಬನನ್ನಾದರೂ ನಾನು ಕೊಲ್ಲಬೇಕು ಎಂದುಕೊಂಡೆ. ಅವನು ಹತ್ತಿರಕ್ಕೆ ಬರುವುದನ್ನೇ ಕಾಯುತ್ತಾ ಇದ್ದು, ಅವನು ಹತ್ತಿರ ಬಂದೊಡನೆ ನನ್ನ ಒರೆಯಿಂದ ಖಡ್ಗವನ್ನು ಹಿರಿದು ಅವನ ಕಾಲನ್ನು ಕತ್ತರಿಸಿ ಹಾಕಿದೆ. ಒಂದು ದೊಡ್ಡ ಬೆಟ್ಟ ಕೆಳಗೆ ಬೀಳುವಂತೆ ಅವನು ಆಕ್ರಂದನ ಮಾಡುತ್ತಾ ಕೆಳಕ್ಕೆ ಬಿದ್ದ. ನಾನು ಥಟ್ಟನೆ ಮೇಲೆದ್ದು ಕೆಳಗೆ ಬಿದ್ದ ಅವನ ತಲೆ ಕಡಿದು ಚೆಲ್ಲಿದೆ.
ನನ್ನ ಹಿಂದೆ ಅವರಲ್ಲಿ ಯಾರೋ ಒಬ್ಬ ಓಡಿ ಬರುತ್ತಾ ಇದ್ದಾನೆ ಎನಿಸಿತು. ಇನ್ನು ಅವನು ಏನಿಲ್ಲ ಅಂದರೂ ಸುಮಾರು 20 ಮಾರು ದೂರದಲ್ಲಿದ್ದ. ಅವನು ನನ್ನ ಹತ್ತಿರಕ್ಕೆ ಬಂದು ನನ್ನ ಜೊತೆ ಕಾದಾಡಕ್ಕೆ ನಿಲ್ಲುತ್ತಾನೆ ಎಂದು ನನಗೆ ಗೊತ್ತು. ಅವನ ಸಹಾಯಕ್ಕೆ ಅವನ ಇತರೆ 2 ಸ್ನೇಹಿತರು ಸಹ ಬಂದೇ ಬರುತ್ತಾರೆ ಎಂದು ಸಹ ನನಗೆ ಚೆನ್ನಾಗಿ ಗೊತ್ತು. ಯುದ್ಧ ಎಂದರೆ ಅದೇ ಅಲ್ಲವೇ? ಒಬ್ಬ ಮತ್ತೊಬ್ಬನನ್ನು ಕೊಂದು ಗೆದ್ದೆ ಎನ್ನುವುದು, ಸತ್ತವನ ಮುಂದೆ ನಿಂತು ಅವನ ಹೆತ್ತವರಿಗೆ, ಹೆಂಡತಿ ಮಕ್ಕಳ ನೆಮ್ಮದಿಗೆ ಅವನನ್ನು ಯುದ್ಧಕ್ಕೆ ಕಳುಹಿಸಿದ್ದವರು ಅವನು ವೀರಮರಣ ಹೊಂದಿದ ಎಂದು ಹಾಡಿ ಹೊಗಳುವುದು. ಒಂದು, ನಾನವರನ್ನು ಕೊಲ್ಲಬೇಕು ಅಥವಾ ಅವರ ಕೈಯಿಂದ ನಾನು ಸಾಯಬೇಕು. ಆದರೆ ನನಗೀಗ ಅದೇಕೋ ನಾನು ಸಾಯುವುದು ಇಷ್ಟವಾಗಲಿಲ್ಲ. ನನಗೆ ಸಾಯಲು ಮೊದಲಿದ್ದ ಉತ್ಸಾಹ ಈಗ ಇರಲಿಲ್ಲ. ಅವರನ್ನು ಕೊಲ್ಲುವ ಸ್ಫೂರ್ತಿ ನನಗೆ ತಾನಾಗಿಯೇ ನನ್ನ ಮೈಯ ಒಳಗೆ ಹುಟ್ಟಿಕೊಂಡು ಬಿಟ್ಟಿತ್ತು. ನನ್ನ ಬಳಿಗೆ ಕೈಯಲ್ಲಿ ಖಡ್ಗ ಹಿಡಿದು ಓಡಿ ಬರುತ್ತಾ ಇದ್ದವನನ್ನು ಹತ್ತಿರಕ್ಕೆ ಬರುವ ಮೊದಲೇ ಕೊಂದು ಬಿಸಾಡಲು ಯೋಜಿಸಿದೆ. ನನ್ನ ಹೆಗಲಿಗೆ ನೇತಾಕಿಕೊಂಡಿದ್ದ ಬಿಲ್ಲನ್ನು ತೆಗೆದುಕೊಂಡೆ. ಅಪ್ಪ ಹೇಳಿದ್ದ, ನೀನು ನಮ್ಮ ಪಿತಾಮಹ ಏಕಲವ್ಯನನ್ನು ಮೀರಿಸುವ ಬಿಲ್ಲುಗಾರನಾಗಬೇಕು ಎಂದು. ಅಮ್ಮ ಹೇಳಿದ್ದಳು, ನೀನು ಈ ಯುಗದ ಪಾರ್ಥನಾಗು ಎಂದು. ಆದರೆ ನನ್ನ ಬಿಲ್ವಿದ್ಯೆ ಮನುಷ್ಯರನ್ನು ಕೊಲ್ಲಲು ಉಪಯೋಗವಾಗುವುದು ಅವರಿಗೆ ಇಷ್ಟವಿರಲಿಲ್ಲ. ನನ್ನ ಹೊಟ್ಟೆ ತುಂಬಿಸಲು ಪಶುಗಳನ್ನು ಹೊಡೆದು ಕೊಲ್ಲುವುದು ಅಷ್ಟೇ. ಈಗ ನನಗೆ ಪಶುಗಳಿಗಿಂತ ಕೆಟ್ಟ ಮನುಷ್ಯ ಪ್ರಾಣಿಯನ್ನು ಕೊಲ್ಲುವ ಅವಕಾಶ ಬಂದಿತ್ತು. ನಾನು ಬಾಣವನ್ನು ಹೂಡಿ ದಾರ ಎಳೆದೆ. ರೊಯ್ಯನೆ ಬಾಣ ನುಗ್ಗಿ ಹೋಗಿ ಓಡಿ ಬರುತ್ತಾ ಇದ್ದವನ ಕುತ್ತಿಗೆಯನ್ನೇ ಸೀಳಿ ಹಾಕಿಬಿಟ್ಟಿತ್ತು. ನನಗೆ ಇನ್ನೂ ಹೆಚ್ಚಿನ ರೋಷಾವೇಶ ಉಕ್ಕಿ ಬಂತು. ನನ್ನ ಕಡೆಗೆ ಉಳಿದ 2 ಓಡಿ ಬರುತ್ತಾ ಇದ್ದದ್ದು ನೋಡಿದೆ. ಒಬ್ಬ ತನ್ನ ಕೈಯಲ್ಲಿದ್ದ ಭರ್ಜಿಯನ್ನು ನನ್ನ ಕಡೆಗೆ ಗುರಿಯಿಟ್ಟು ಬಿಸಾಕಿದ. ಆದರೆ ನಾನು ಆ ಭರ್ಜಿಯಿಂದ ತಪ್ಪಿಸಿಕೊಂಡು ಅವನ ಮೇಲೆ ಮತ್ತೊಂದು ಬಾಣ ಬಿಟ್ಟೆ. ಅಷ್ಟೇ, ಅವನ ಎದೆ ಸೀಳಿ ಹೋಯಿತು. ಅವನು ನೆಲದ ಮೇಲೆ ಬಿದ್ದು ಸ್ವಲ್ಪ ಹೊತ್ತು ಒದ್ದಾಡಿ ಪ್ರಾಣ ಬಿಟ್ಟ. ಮತ್ತೊಬ್ಬನ ಕಡೆ ನನ್ನ ಬಾಣದ ಗುರಿ ತಿರುಗಿಸಿದೆ. ಆದರೆ ಅವನು ಓಡಿ ಹೋಗಿ ತನ್ನ ಕುದುರೆ ಏರಿ ನನ್ನಿಂದ ತಪ್ಪಿಸಿಕೊಂಡು ಓಡುತ್ತಾ ಕಹಳೆಯನ್ನು ಜೋರಾಗಿ ಊದಿದ. ಅವನು ತನ್ನ ಕಡೆಯ ಸೈನ್ಯದ ಸಹಾಯ ಕೇಳುತ್ತಾ ಇದ್ದಾನೆ. ಇನ್ನು ಕೆಲವು ಕ್ಷಣಗಳಲ್ಲಿ ಒಂದು ದೊಡ್ಡ ಸೇನೆ ಬರುತ್ತದೆ, ನನ್ನನ್ನು ಕೊಂದು ಹಾಕುತ್ತದೆ ಎಂದು ನಾನು ತಿಳಿದುಕೊಂಡೆ. ಜೀವ ಒಂದು ಉಳಿದರೆ ಮುಂದೆ ಇಂತಹ ಶತ್ರುಗಳನ್ನು 1000 ಹೊಡೆದು ಹಾಕಬಹುದು. ಸದ್ಯಕ್ಕೆ ನಾನು ಇಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದೇ ಸೂಕ್ತ ಎನಿಸಿತು. ನಾನು ಓಡಿ ಹೋಗಿ ಶತ್ರುಗಳು ತಂದಿದ್ದ ಒಂದು ಕುದುರೆಯನ್ನು ಏರಿ ಹೊರಟೆ. ನನಗೆ ನಿಜಕ್ಕೂ ಕುದುರೆ ಸವಾರಿ ಗೊತ್ತಿಲ್ಲ. ಅಪ್ಪ ಒಮ್ಮೊಮ್ಮೆ ಕುದುರೆ ಸವಾರಿ ಮಾಡುವ ತಂತ್ರದ ಕುರಿತು ಹೇಳಿಕೊಟ್ಟಿದ್ದ. ಈಗ ಅಪ್ಪ ಹೇಳಿಕೊಟ್ಟಿದ್ದ ವಿದ್ಯೆ ಉಪಯೋಗಕ್ಕೆ ಬಂದಿತು. ಆದರೆ ಎಂದೂ ಸಹ ಕುದುರೆಯನ್ನೇ ಏರದ ನನ್ನಿಂದ ಕುದುರೆ ಮೇಲೆ ಹೇಗೆ ಗಟ್ಟಿಯಾಗಿ ಕುಳಿತಬೇಕು ಎಂದು ಗೊತ್ತಿರಲಿಲ್ಲ. ನಾನು ಕುದುರೆಯ ಬೆನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಕುಳಿತೆ. ಕುದುರೆ ಗಾಬರಿಗೋ ಏನೋ ಸಿಕ್ಕ ಕಡೆ ಓಡಲು ಶುರು ಮಾಡಿತು. ಅದು ಓಡಿತು, ತುಂಬಾ ದೂರದವರೆಗೆ ಹೋಗಿ ತಲುಪಿತು. ಅಲ್ಲಿಯವರೆಗೆ ಕಾಶಿರಾಜನ ಸೈನಿಕರು ನನ್ನನ್ನು ಹುಡುಕಿಕೊಂಡು ಬರುತ್ತಾರೆ ಎಂದು ನನಗೆ ತಿಳಿದಿತ್ತು. ನನ್ನ ಕುದುರೆ ಅದೇಗೋ ನಿಂತಿತು. ನಾನು ಕುದುರೆಯ ಮೇಲಿನಿಂದ ಕೆಳಗೆ ಬಿದ್ದೆ. ಜೋರಾಗಿ ಒಮ್ಮೆ ಉಸಿರು ಎಳೆದು ಬಿಟ್ಟೆ. ಇನ್ನು ಈ ಕಥೆ ಮುಂದುವರಿಯುತ್ತದೆ. ಈ ಕಥೆಯನ್ನು ಪ್ರತಿಲಿಪಿಯಲ್ಲಿಯೂ ಕೂಡ ನೀವು ಓದಬಹುದು. ಕಥೆಯ ಲೇಖಕರು ಹರೀಶ್ ಕುಮಾರ್ ಎ. ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್. ಈ ಚಾನಲನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡ ಸಾಹಿತ್ಯವನ್ನು ಪ್ರೋತ್ಸಾಹಿಸಿ ಎಂದು ಪ್ರಾರ್ಥನೆ ಮಾಡುತ್ತೇವೆ. ನಮಸ್ಕಾರ.